ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅವುಗಳ ಬಳಕೆ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ದೇಶಾದ್ಯಂತ ನಡೆಯುತ್ತಿರುವ ಖೇತ್ ಬಚಾವೋ ಆಂದೋಲನ ಅಭಿಯಾನದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವ ಕುರಿತು ಮಾತನಾಡಲಿದ್ದೇವೆ ಇವತ್ತು. ಇದಕ್ಕಾಗಿ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್. ಇವರು ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅದರ ಬಳಕೆಯ ವಿಧಾನಗಳ ಕುರಿತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಸುಧಾರಿತ ಕಾಂಪೋಸ್ಟ್ ತಯಾರಿಕೆ ಪದ್ಧತಿಗಳು ಯಾವುವೆಲ್ಲ ಇದೆ? ಸುಧಾರಿತ ಕಾಂಪೋಸ್ಟ್ ತಯಾರಿಕೆಗಳ ಬಗ್ಗೆ ಒಂದು ಏರೋಬಿಕ್ ಮತ್ತು ಯಾನೋರೋಬಿಕ್ ಮೆಥಡ್ಗಳಲ್ಲಿ ನಾವು ಇದು ಮಾಡ್ಬೋದು. ಒಂದು ಗಾಳಿ ಆಡುವಿಕೆ ಮತ್ತು ಗಾಳಿ ಆಡದ ಒಂದು ಸ್ಥಿತಿಯಲ್ಲಿ ನಾವು ಇದು ಮಾಡ್ಬೋದು. ಮೊದಲನೇದಾಗಿ ಈ ಒಂದು ನಾಡೆಪ್ ಪದ್ಧತಿ ಅಂತ ಬರುತ್ತೆ. ನಾಡೆಪ್ ಪದ್ಧತಿ, ಈ ಪದ್ಧತಿಯಲ್ಲಿ 1 ಕಿಲೋಗ್ರಾಮ್ ಸಗಣಿ 20ರಿಂದ 30 ಕಿಲೋಗ್ರಾಮ್ವರೆಗೆ ಕಾಂಪೋಸ್ಟನ್ನು ತಯಾರಿಸ್ಬೋದು. ಈ ಪದ್ಧತಿಯಿಂದ ಲಭ್ಯ ಇರುವ ಸಗಣಿ ಹೆಚ್ಚಿನ ಕೃಷಿ ತ್ಯಾಜ್ಯ ವಸ್ತುಗಳನ್ನು, ಮಣ್ಣು ಮತ್ತು ಹೆಚ್ಚಿನ ಪೋಷಕಾಂಶ ಇರುವ ಕಾಂಪೋಸ್ಟನ್ನು ತಯಾರಿಸಬಹುದು. ಈ ವಿಧಾನದಿಂದ 10x6x3 ಅಡಿ ಅಥವಾ 12x5x3 ಅಡಿ ಉದ್ದ, ಅಗಲ ಮತ್ತು ಎತ್ತರ ತೊಟ್ಟಿಗಳನ್ನು ನಾವು ಹೆಚ್ಚಿನ ಗಾಳಿ ಆಡುವಿಕೆ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ. ಕೆಳಗಿನ 9 ಅಂಗುಲದವರೆಗೆ ಗುಂಡಿಯನ್ನು ಗಟ್ಟಿಯಾದ ಒಂದು ತಳಪಾಯ ಇರಬೇಕು. ತೊಟ್ಟಿಯ ಕೆಳಭಾಗದಲ್ಲಿ ಇಟ್ಟಿಗೆ ಪದರ ಅಥವಾ ತೊಟ್ಟಿಯ ಮೇಲ್ಭಾಗದ ಚಾವಣಿ ಇರಬೇಕು. ಅದು ಬಿಸಿಲಿಗೆ ನೇರವಾಗಿ ಒಡ್ಡಿಕೊಳ್ಳದ ಹಾಗೆ ಅದಕ್ಕೆ ನಾವು ನೆರಳನ್ನು ತಯಾರು ಮಾಡಬೇಕಾಗುತ್ತೆ, ನೆರಳನ್ನು ಒದಗಿಸಬೇಕಾಗುತ್ತೆ. ಹಾಗಾಗಿ ಇದರಿಂದ ಹೆಚ್ಚಿನ ಒಂದು ಕಾಂಪೋಸ್ಟ್ ಆಗಿಕೊಳ್ಳುವಿಕೆಯ ಒಂದು ಕ್ರಿಯೆ ತೀವ್ರ ಗತಿಯಲ್ಲಿ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಆಮೇಲೆ ಈ ಒಂದು ಪುನರಾವರ್ತಿತ ಪದರ ಪದ್ಧತಿಯನ್ನು ನಾವು ಹಾಕ್ತಾ ಹೋಗ್ಬೇಕು. ತ್ಯಾಜ್ಯವನ್ನು ಈ ತೊಟ್ಟಿಯಲ್ಲಿ ತುಂಬುವಾಗ ಬೇರೆ ಬೇರೆ ಒಂದು ಪದರಗಳ ರೂಪದಲ್ಲಿ ಹಾಕಬೇಕಾಗುತ್ತೆ. ಈ ವಿಧಾನದಲ್ಲಿ ತ್ಯಾಜ್ಯ ವಸ್ತುಗಳು, ಸಗಣಿಯ ದ್ರಾವಣ ಮತ್ತು ಮಣ್ಣನ್ನು ಪದರ ಪದರವಾಗಿ ಪ್ರತಿದಿನವೂ ತುಂಬಬೇಕಾಗುತ್ತೆ. ಈ ವಸ್ತುಗಳ ಪ್ರಮಾಣ 5:45:50 ಪ್ರಮಾಣದಲ್ಲಿ ಸಗಣಿ, ತ್ಯಾಜ್ಯ ವಸ್ತು ಮತ್ತು ಮಣ್ಣು ನಿಗದಿತ ಅನುಪಾತದ ರೀತಿಯಲ್ಲಿ ಹಾಕಬೇಕು. ಇದರಲ್ಲಿ ತುಂಬುವಿಕೆ ಕಷ್ಟವೆನಿಸಿದರೆ ಶೀಘ್ರದಲ್ಲೇ ಇದು ಕೊಳೆತು ಒಳ್ಳೆಯ ಕಾಂಪೋಸ್ಟ್ ಅನ್ನು ತಯಾರಿಕೆ ಮಾಡಲಿಕ್ಕೆ ಈ ಒಂದು ಪದ್ಧತಿ ನಮಗೆ ಸಹಕಾರಿಯಾಗ್ತದೆ. ಕಂತಿನ ರೂಪದಲ್ಲಿ ಇದನ್ನು ನಾವು ತುಂಬಬೇಕಾಗುತ್ತೆ. ಮೊದಲನೇ ಕಂತಿನ ಪ್ರತಿ ಪದರದಲ್ಲಿ 63 ಕಿಲೋಗ್ರಾಂ ತ್ಯಾಜ್ಯ ವಸ್ತು, 100 ಲೀಟರ್ ನೀರಿನಲ್ಲಿ 7 ಕಿಲೋಗ್ರಾಂ ಸಗಣಿ ಕರಗಿಸಿ ದ್ರಾವಣ ಮತ್ತು 70 ಕಿಲೋಗ್ರಾಂ ಮಣ್ಣನ್ನು ಸೇರಿಸಬೇಕು. ಈ ರೀತಿ 13 ಪದರ ಹಾಕಬೇಕು. ಎರಡನೇ ಕಂತಿನಲ್ಲಿ ಪ್ರತಿ ಪದರದಲ್ಲಿ 45 ಕಿಲೋಗ್ರಾಂ ತ್ಯಾಜ್ಯವನ್ನು, 5 ಕಿಲೋಗ್ರಾಂ ಸಗಣಿಯನ್ನು ಮತ್ತು 70 ಲೀಟರ್ ನೀರಿನಲ್ಲಿ ಕರಗಿಸಿ ದ್ರಾವಣವನ್ನು ಹಾಗೂ 50 ಕಿಲೋಗ್ರಾಂ ಮಣ್ಣನ್ನು ಹಾಕಬೇಕು. ಎರಡನೇ ಕಂತನ್ನು ಮೊದಲನೇ ಕಂತು ತುಂಬಿದ 15 ದಿನಗಳ ನಂತರ ಇದನ್ನು ಮಾಡಬೇಕಾಗುತ್ತೆ. ವಾರಕ್ಕೆ 2 ಬಾರಿ 50 ಲೀಟರ್ ನೀರು ಸಿಂಪಡಿಸಬೇಕು. ಬೇಸಿಗೆಯಲ್ಲಿ ಹೆಚ್ಚು ನೀರು ಬೇಕಾಗಬಹುದು. ಕಂತಿನ ಪದ್ಧತಿಯಲ್ಲಿ 100ರಿಂದ 120 ದಿವಸ ಗೊಬ್ಬರ ಇದು ತಯಾರಾಗುತ್ತೆ. ಪ್ರತಿ ಬಾರಿ 3.5 ಟನ್ನಷ್ಟು ಗೊಬ್ಬರವನ್ನು ನಮಗೆ ಸಿಗುತ್ತೆ ಈ ಒಂದು ಗುಂಡಿಯಲ್ಲಿ.
ನಾವು ಮೊದಲೇ ತಿಳಿಸಿರ್ತಕ್ಕಂಥ 12x5x3 ಅಥವಾ 10x6x3 ಅಡಿ ಈ ಗುಂಡಿಯಲ್ಲಿ ನಾವು 3ರಿಂದ 3.5 ಟನ್ ಅಷ್ಟು ನಾವು ಗೊಬ್ಬರವನ್ನು 120 ದಿನಗಳು ಅಂದರೆ ಒಂದು 4 ತಿಂಗಳಲ್ಲಿ ನಾವು ಇದನ್ನು ಪಡಿಬೇಕಾಗುತ್ತೆ. ಒಂದು ತೊಟ್ಟಿಯಿಂದ ವರ್ಷಕ್ಕೆ 9ರಿಂದ 10 ಟನ್ ಅಷ್ಟು ನಾವು ಗೊಬ್ಬರ ತೆಗಿಬಹುದು. 2 ಕಂತು 3 ಕಂತುವರೆಗೂ ನಾವು ಈ ಒಂದು ಗೊಬ್ಬರವನ್ನು ನಾವು ತಯಾರು ಮಾಡಬಹುದು. ಒಂದು ಹೆಕ್ಟರ್ ಪ್ರದೇಶಕ್ಕೆ ಅಂದರೆ 2.5 ಎಕರೆಗೆ ಈ ಒಂದು ಕಾಂಪೋಸ್ಟ್ ನಮಗೆ ಸಾಕಾಗುತ್ತೆ. ಇನ್ನೊಂದು ಒಂದು ಸುಧಾರಿತ ಪದ್ಧತಿ ಅಂತಂದ್ರೆ ಅದು ಜಪಾನ್ ಮಾದರಿ ಕಾಂಪೋಸ್ಟ್ ತಯಾರಿಕೆ. ಈ ಒಂದು ಪದ್ಧತಿಯಲ್ಲಿ ಗುಂಡಿ ಬದಲಾಗಿ ಕಲ್ಲಿನಿಂದ ಮಾಡಲಾದ ಒಂದು ಅಥವಾ ಬಿದಿರಿನಿಂದ ಮಾಡಲಾದಂತ ತೊಟ್ಟಿಯನ್ನ ಕಟ್ಟಲಾಗುತ್ತೆ. ಸಾಮಾನ್ಯವಾಗಿ ತೊಟ್ಟಿಯ ಅಳತೆ 18ರಿಂದ 30 ಅಡಿ ಉದ್ದ, 3ರಿಂದ 4 ಅಡಿ ಎತ್ತರ. ಕಲ್ಲಿನ ಗೋಡಿಯನ್ನು ಹೊಂದಿಸುವಾಗ ಕಲ್ಲಿನ ಸಂದಿಯಿಂದ ಸಾಕಷ್ಟು ಗಾಳಿ ಆಡುವಂತೆ ನಾವು ಎಚ್ಚರಿಕೆ ವಹಿಸಬೇಕು. ಅಂದ್ರೆ ಹೆಚ್ಚಿನ ಒಂದು ಗಾಳಿ ಆಡುವಿಕೆಯನ್ನ ಈ ಒಂದು ಪದ್ಧತಿಯಲ್ಲಿ ನಾವು ಅನುಸರಿಸಬೇಕಾಗುತ್ತೆ. ಯಾವುದೇ ಒಂದು ಚಪ್ಪಡಿ ಕಲ್ಲು ಅಥವಾ ಯಾವುದೇ ಇಟ್ಟಿಗೆಯನ್ನು ನಾವು ತಳಭಾಗದಲ್ಲಿ ಹಾಕಿರೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಮಣ್ಣಿನ ಕೆಳಪದರಿಗೆ ಬಸಿದು ಹೋಗೋದನ್ನ ನಾವು ತಪ್ಪಿಸಲಿಕ್ಕೆ ಸಹಕಾರಿಯಾಗ್ತದೆ. ಈ ರೀತಿ ಕಲ್ಲಿನ ತೊಟ್ಟಿಯನ್ನ ಕಟ್ಟಲು ಅಂದಾಜು ಒಂದು 6,000 ರೂಗಳು ಬೇಕಾಗ್ತದೆ. ಇದು ದುಬಾರಿ ಅನಿಸಿದ್ರೆ ನಾವು ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ನೈಸರ್ಗಿಕವಾಗಿ ಸ್ಥಳೀಯವಾಗಿ ಲಭ್ಯವಿರುವ ಒಂದು ವಸ್ತುಗಳನ್ನು ನಾವು ಬಳಕೆ ಮಾಡಿಕೊಂಡು ತೊಟ್ಟಿಯನ್ನ ಇನ್ನೂ ಕಡಿಮೆ ವೆಚ್ಚದಲ್ಲಿ ಇದನ್ನು ನಾವು ನಿರ್ಮಾಣ ಮಾಡ್ಕೋಬಹುದು. ಈ ಒಂದು ಕಾಂಪೋಸ್ಟ್ ತೊಟ್ಟಿಯಿಂದ ಉಪಯೋಗಗಳಂದ್ರೆ ಗುಂಡಿಯಿಂದ ತಯಾರಿಸುವ ಕಾಂಪೋಸ್ಟ್ನಲ್ಲಿ ಉಷ್ಣಾಂಶ 65ರಿಂದ 70 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿ ಸಾರಜನಕವು ನೈಟ್ರೇಟ್ ರೂಪದಲ್ಲಿ ನಷ್ಟವಾಗ್ತದೆ. ಆದರೆ ತೊಟ್ಟಿಯಿಂದ ತಯಾರಿಸಿದ ಕಾಂಪೋಸ್ಟ್ನಲ್ಲಿ ಈ ರೀತಿ ನಷ್ಟವನ್ನು ನಾವು ತಡಿಬಹುದು. ಅಂದ್ರೆ ಹೆಚ್ಚಿನ ಒಂದು ಸಾರಜನಕ ಅಂಶ ಆ ಒಂದು ಮೊದಲೇ ಏನು ಗುಂಡಿ ಮಾಡಿ ನಾವು ಕಾಂಪೋಸ್ಟ್ ಅನ್ನು ತಯಾರು ಮಾಡ್ತೀವಿ ಅದರಲ್ಲಿ ಏನು ನಷ್ಟ ಆಗುತ್ತೆ ಅದನ್ನು ಇಲ್ಲಿ ಒಂದು ಜಪಾನ್ ಮಾದರಿಯಲ್ಲಿ ನಾವು ಅದನ್ನು ಉಳಿಸ್ಬೋದು. ಈ ತ್ಯಾಜ್ಯವನ್ನು ನಾವು ಚೆನ್ನಾಗಿ ಗಾಳಿ ಆಡುವಂತೆ ನಾವು ಆಗಾಗ ತಿರುಗಿಸಿ ಅದರ ಒಂದು ಜಾಸ್ತಿ ಗಾಳಿ ಆಡುವಂತೆ ಮಾಡಿ ಈ ಒಂದು ಕಾಂಪೋಸ್ಟ್ ಕ್ರಿಯೆಯನ್ನು ತೀವ್ರಗೊಳಿಸಲಿಕ್ಕೆ ಸಹಕಾರಿಯಾಗ್ತದೆ. ಕಾಂಪೋಸ್ಟ್ ತಯಾರಿಕೆಗೆ ಬೇಕಾದ ವಸ್ತುಗಳಂತಂದ್ರೆ ಸಾಮಾನ್ಯವಾಗಿ 5 ವಿಧವಾದ ಸಾವಯವ ವಸ್ತುಗಳನ್ನು ಬಳಸಿ ಕಾಂಪೋಸ್ಟ್ ತಯಾರಿಸಬಹುದು. ಸಗಣಿ, ಕೋಳಿ ಸಾಕಾಣಿಕೆಯ ತ್ಯಾಜ್ಯ ವಸ್ತುಗಳು, ಹುಲ್ಲು, ಹಸಿರು ಮತ್ತು ಒಣಗಿದ ಎಲೆ, ಬೆಳೆ ಉಳಿಕೆಗಳು ಅಥವಾ ತ್ಯಾಜ್ಯಗಳು, ಕಸದ ಗಿಡಗಳು, ಕೃಷಿ ಆಧಾರಿತ ಕೈಗಾರಿಕೆಗಳಿಂದ ಬಂದಂತ ತ್ಯಾಜ್ಯ ವಸ್ತುಗಳು, ಪ್ರೆಸ್ ಮಡ್, ಇದೆಲ್ಲ ನಾವು ಸಕ್ಕರೆ ಕಾರ್ಖಾನೆಗಳಿದ್ರೆ ನಮಗೆ ಸಮೀಪದಲ್ಲಿ ಯಾವುದಾದ್ರೂ ಸಕ್ಕರೆ ಕಾರ್ಖಾನೆಗಳಿಂದ ತ್ಯಾಜ್ಯವಾಗಿ ಬರ್ತಕ್ಕಂಥ ಪ್ರೆಸ್ ಮಡ್, ತರಕಾರಿ ಮತ್ತು ಹಣ್ಣು ಸಂಸ್ಕರಣಾ ಘಟಕಗಳಿಂದ ಬಂದಂತ ಈ ತ್ಯಾಜ್ಯ ವಸ್ತುಗಳನ್ನು ಇತ್ಯಾದಿಗಳನ್ನು ನಾವು ಈ ಒಂದು ಕಾಂಪೋಸ್ಟ್ ತಯಾರಿಕೆಗೆ ಬಳಸಬಹುದು. ಸ್ವಾಭಾವಿಕವಾಗಿ ಒದಗಿಸುವ ಒಂದು ಮೂಲ ಪೋಷಕಾಂಶಗಳು ಶಿಲಾರಂಜಕ ಮತ್ತೆ ಪಟ್ಟಣ ಪ್ರದೇಶದಲ್ಲಿ ದೊರೆಯುವಂತ ಸೇಂದ್ರಿಯ ತ್ಯಾಜ್ಯ ವಸ್ತುಗಳು ಹಾಗೂ ಇತರ ವಸ್ತುಗಳನ್ನು ಈ ಒಂದು ಕಾಂಪೋಸ್ಟ್ ಮೆಥಡ್ ಅಲ್ಲಿ ನಾವು ಬಳಕಬಹುದು. ಅದೇ ರೀತಿ ಬೇರೆ ವಿಧಾನಗಳಂದ್ರೆ ಕೊಯಂಬತ್ತೂರು ವಿಧಾನ ಅಂತ ನಾವು ಹೇಳಬಹುದು. ಇದು ಸಹ ಒಂದು ಸೆಮಿ ಏರೇಟೆಡ್ ಅಂತ ಒಂದು ಮೆಥಡ್ ಅಂತ ನಾವು ಹೇಳ್ಬೋದು. ಲಭ್ಯವಿರುವ ತ್ಯಾಜ್ಯ ವಸ್ತುಗಳನ್ನು ಅವಲಂಬಿಸಿ ವಿವಿಧ ಗಾತ್ರದ ಗುಂಡಿಗಳನ್ನು ನಾವು ಮಿಶ್ರವಾಗಿ ಗೊಬ್ಬರವನ್ನು ತಯಾರಿಸಲಿಕ್ಕೆ ಉಪಯೋಗಿಸಬಹುದು. ಈ ಮೆಥಡ್ ಅನ್ನ ನಾವು ಬಳಕೆ ಮಾಡಬಹುದು. ತ್ಯಾಜ್ಯ ವಸ್ತುಗಳ ಒಂದು ಪದರವನ್ನು ಮೊದಲು ಗುಂಡಿಯಲ್ಲಿ ಹಾಕಲಾಗುತ್ತೆ. ನಂತರ 2.5ರಿಂದ 5 ಲೀಟರ್ ನೀರಿನಲ್ಲಿ 5ರಿಂದ 10 ಕೆಜಿಯಷ್ಟು ಹಸುವಿನ ಸಗಣಿಯನ್ನ ಗಂಜಲು ಮಾಡಿ ಮತ್ತು ಅರ್ಧ ಕೆಜಿಯಿಂದ 1 ಕೆಜಿವರೆಗೆ ಸೂಕ್ಷ್ಮ ಒಂದು ದ್ರಾವಣವನ್ನ ತಯಾರಿಸಿ ಅಥವಾ ಸ್ಲರಿಯನ್ನು ಮಾಡಿ ಈ ಒಂದು ಪದರದ ಮೇಲೆ ನಾವು ಚಿಮುಕಿಸಬೇಕಾಗುತ್ತೆ. ವಸ್ತುಗಳು ನೆಲದ ಮಟ್ಟದಿಂದ 0.75 ಮೀಟರ್ ಏರುವವರೆಗೆ ಇದೇ ರೀತಿ ಪದರಗಳನ್ನು ಒಂದಕ್ಕೊಂದು ಹಾಕಲಾಗುತ್ತೆ. ಅದನ್ನು ಅಂತಿಮವಾಗಿ ಒದ್ದೆಯಾದ ಮಣ್ಣಿನಿಂದ ಲೇಪಿಸಲಾಗುತ್ತೆ ಮತ್ತು 8ರಿಂದ 10 ವಾರಗಳವರೆಗೆ ತೊಂದರೆಗೆ ಒಳಗಾಗದೆ ಬಿಡಲಾಗುತ್ತೆ. ಎಲ್ಲ ಪ್ಯಾಕ್ ಮಾಡಿ ನಂತರ ಅದನ್ನು ಯಾವುದೇ ರೀತಿಯ ಗಾಳಿ ಆಡದೇ ಇರತಕ್ಕಂಥ ಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿ ನಂತರ ಪ್ಲಾಸ್ಟರ್ ಅನ್ನು ತೆಗೆದು ವಸ್ತುವನ್ನ ನೀರಿನಿಂದ ತೇವಗೊಳಿಸಲಾಗುತ್ತೆ. ಒಂದು ತಿರುವು ನೀಡಲಾಗುತ್ತೆ. ನಂತರ ಅದಕ್ಕೆ ಮತ್ತೆ ಗಾಳಿ ಆಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡುವಂಥದ್ದು. ನೆರಳಿನ ಅಡಿಯಲ್ಲಿ ಆಯತಾಕಾರದ ರಾಶಿಯಲ್ಲಿ ಇದನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ ನಾವು ಈ ಕೊಯಂಬತ್ತೂರು ಮೆಥಡ್ ಅಲ್ಲಿ ನಾವು ಮಾಡಬಹುದು. ಮೊದಲು ನಾವು ಪ್ಲಾಸ್ಟರಿಂಗ್ ಮಾಡಿ ನಂತರ ಅದಕ್ಕೆ ಗಾಳಿ ಆಡಿಸಿ ಅದನ್ನ ಚೆನ್ನಾಗಿ ಕೊಳಿಲಿಕ್ಕೆ ಮಾಡುವಂಥದ್ದು. ನಂತರ ಇಂಡೋರ್ ಮೆಥಡ್ ಅಲ್ಲಿ ನಾವು ನೋಡಬಹುದು. ಸಾವಯವ ವಸ್ತುಗಳನ್ನು ಇದು ದನಗಳ ಒಂದು ಕೊಟ್ಟಿಗೆಯಲ್ಲಿ ಬೆಡ್ ರೂಪದಲ್ಲಿ ಇದನ್ನು ಹಾಕಲಾಗುತ್ತೆ. ಸಗಣಿ ಮತ್ತು ಮೂತ್ರ ಅದರಲ್ಲೇ ನೆಂದು ಪ್ರತಿದಿನ ಅದನ್ನು ತೆಗೆದು ಹಾಕಿ ಸೂಕ್ತ ತಳಗಳಲ್ಲಿ ಸುಮಾರು 15 ಸೆಂಟಿಮೀಟರ್ ದಪ್ಪದ ಪದರವಾಗಿ ಇದು ರೂಪುಗೊಳ್ಳುತ್ತೆ. ಮೂತ್ರದಲ್ಲಿ ನೆನೆಸಿದ ಮಣ್ಣನ್ನು ಜಾನುವಾರುಗಳ ಕೊಟ್ಟಿಗೆಯಿಂದ ಹೊರ ತೆಗೆಯಲಾಗುತ್ತೆ ಮತ್ತು ಅದನ್ನು ನೀರಿನಲ್ಲಿ ಬೆರೆಸಿ ದಿನಕ್ಕೆ 2 ಅಥವಾ 3 ಬಾರಿ ತ್ಯಾಜ್ಯಗಳ ಪದರದ ಮೇಲೆ
ಚಿಮುಕಿಸಲಾಗುತ್ತೆ. ಪದರ ಹಾಕುವ ಪ್ರಕ್ರಿಯೆಯು ಸುಮಾರು 15 ದಿನಗಳ ಕಾಲ ಮುಂದುವರಿಯುತ್ತೆ. ಚೆನ್ನಾಗಿ ಕೊಳೆತ ಕಾಂಪೋಸ್ಟ್ ತೆಳುವಾದ ಪದರವನ್ನು ಮೇಲ್ಭಾಗದಲ್ಲಿ ಅದನ್ನು ಚಿಮುಕಿಸಿ ಈ ರಾಶಿಗೆ ತಿರುವು ಮತ್ತು ಸುಧಾರಣೆ ನೀಡಲಾಗುತ್ತೆ. ಹಳೆಯ ಕಾಂಪೋಸ್ಟ್ ಪದಾರ್ಥವನ್ನು ಕೊಳೆಯಲು ಕೆಲವೆಲ್ಲ ಇನಾಕುಲಮ್ ಅಂತ ಕಾಂಪೋಸ್ಟ್ ಕಲ್ಚರನ್ನು ನಾವು ಇದರಲ್ಲಿ ಬಳಕೆ ಮಾಡಬಹುದು. 1 ತಿಂಗಳ ಕಾಲ ಈ ರಾಶಿಯನ್ನು ಅಡೆತಡೆಯಿಲ್ಲದೆ ಬಿಡಲಾಗುತ್ತೆ. ನಂತರ ಅದನ್ನು ಸಂಪೂರ್ಣವಾಗಿ ತೇವಗೊಳಿಸಿ ಇದನ್ನು ಸಹ ಗಾಳಿ ಆಡುವಂತೆ ತಿರುಚಿ 1 ತಿಂಗಳಲ್ಲಿ ಕಾಂಪೋಸ್ಟ್ ಬಳಕೆಗೆ ಇದು ಸಿದ್ಧವಾಗಿರುತ್ತೆ. ಅದು ಈ 2 ಮೆಥಡ್ ಅಲ್ಲಿ ಮೊದಲು ಆನಾರೋಬಿಕ್ ಕಂಡೀಷನ್ ಅನ್ನ ಕ್ರಿಯೇಟ್ ಮಾಡುವುದು, ನಂತರ ಏರೋಬಿಕ್ ಗಾಳಿ ಆಡುವಕ್ಕೆ ಅನುಕೂಲ ಮಾಡಿ ನಂತರ ಈ ಕಾಂಪೋಸ್ಟ್ ಅನ್ನ ತಯಾರಿಸುವಂತ ಮೆಥಡ್ಗಳು. ನಂತರ ನಮ್ಮಲ್ಲಿ ಈ ಬೆಂಗಳೂರು ಕಾಂಪೋಸ್ಟಿಂಗ್ ವಿಧಾನ ಅಂತ ಇದೆ. 25 ಸೆಂಟಿಮೀಟರ್ ದಪ್ಪದ ಒಣ ತ್ಯಾಜ್ಯ ಪದಾರ್ಥವನ್ನ ಗುಂಡಿಯಲ್ಲಿ ಹರಡಲಾಗುತ್ತೆ. ನಂತರ ತೇವಾಂಶಕ್ಕಾಗಿ ಹಸುವಿನ ಸಗಣಿಯನ್ನ ನೀರಿನಲ್ಲಿ ಸ್ಲರ್ರಿ ಮಾಡಿ ಅದು ಚಿಮುಕಿಸಲಾಗುತ್ತೆ. ಒದ್ದೆಯಾದ ಪದರದ ಮೇಲೆ ಒಣ ತ್ಯಾಜ್ಯದ ತೆಳುವಾದ ಪದರವನ್ನ ಹಾಕಲಾಗುತ್ತೆ. ಮಣ್ಣಿನ ಮಟ್ಟದಿಂದ ಸುಮಾರು ಅರ್ಧ ಮೀಟರ್ ಎತ್ತರದವರೆಗೆ ಈ ಗುಂಡಿಯನ್ನ ಒಣ ಪದರಗಳಿಂದ ನಾವು ಅದನ್ನು ಮತ್ತೆ ತೂಗು ಹಾಕುವಂಥದ್ದು. ಪರ್ಯಾಯವಾಗಿ ಇದನ್ನ ತುಂಬಿಸಲಾಗುತ್ತೆ. ಇದನ್ನ 15 ದಿನಗಳವರೆಗೆ ಹೊದಿಕೆ ಇಲ್ಲದೆ ಬಿಡಲಾಗುತ್ತೆ. ನಂತರ ಇದನ್ನು ತಿರುಚಲು ಹಾಕಿ ಒದ್ದೆಯಾದ ಮಣ್ಣಿನಿಂದ ಲೇಪಿಸಲಾಗುತ್ತೆ. ಫಸ್ಟಿಗೆ ನಾವು ಇದನ್ನ ಗಾಳಿ ಆಡಲಿಕ್ಕೆ ಬಿಟ್ಟು ನಂತರ ಗಾಳಿ ಆಡದಾಗೆ ಒದ್ದೆಯಾದ ಮಣ್ಣಿನಿಂದ ಲೇಪನ ಮಾಡಿ ಸುಮಾರು 5 ತಿಂಗಳ ಕಾಲ ಬಿಡಲಾಗುತ್ತೆ. ಈ ರೀತಿ ಅಂದ್ರೆ ಕೊಯಂಬತ್ತೂರಲ್ಲಿ ನಾವು ಮೊದಲೇ ಪ್ಲಾಸ್ಟರ್ ಮಾಡಿ ನಂತರ ಗಾಳಿ ಆಡಲಿಕ್ಕೆ ಬಿಡೋದು. ಅದರ ಬೆಂಗಳೂರು ಮತ್ತಡಲ್ಲಿ ಫಸ್ಟ್ ನಾವು ಗಾಳಿ ಆಡಲಿಕ್ಕೆ ಬಿಟ್ಟು ನಂತರ ಗಾಳಿ ಆಡದ ರೀತಿಯಲ್ಲಿ ಅದನ್ನು ನಾವು ನಂತರ ಕಾಂಪೋಸ್ಟ್ ಮಾಡುವಂತ ಒಂದು ವಿಧಾನ ಅಂತ ನಾವು ಹೇಳ್ಬೋದು. ಈ ವಿಧಾನದಲ್ಲಿ ಎಷ್ಟು ಸಮಯದಲ್ಲಿ ಗೊಬ್ಬರವಾಗಿ ಮಾರ್ಪಾಡಾಗ್ತದೆ? ಇದು ಸಹ ಒಂದು 100ರಿಂದ 120 ದಿನಗಳಲ್ಲಿ ನಾವು ಈ ಒಂದು ಕಾಂಪೋಸ್ಟ್ ಆಗುವಂತ ಕ್ರಿಯೆಗಳನ್ನ ನೋಡಬಹುದು. ಮತ್ತೆ ಹೆಚ್ಚಿನ ಕಾಂಪೋಸ್ಟ್ ಕಲ್ಚರ್ ಅಥವಾ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಈ ಕಾಂಪೋಸ್ಟ್ ಅನ್ನ ತೀವ್ರಗೊಳಿಸ್ತಕ್ಕಂಥ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು, ಅದರಲ್ಲಿ ಫಂಗಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು, ಲಿಗ್ನೋಲೈಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಲಿಗ್ನಿನ್ ಅನ್ನು ಬೇಗ ಕರಗಿಸುವಂತ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಅಲ್ಲಿ ಆಗ್ತಾ ಇರುತ್ತೆ. ಅಂತ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹ ಕನ್ಸಾರ್ಷಿಯಾ ಅಂತ ಸಿಗುತ್ತೆ, ಕಾಂಪೋಸ್ಟ್ ಕಲ್ಚರ್ ಕನ್ಸಾರ್ಷಿಯಾ ಅಂತ. ಅದನ್ನ ನಾವು ಬಳಕೆ ಮಾಡಿದ್ರೆ ಈ ಒಂದು ಕಾಂಪೋಸ್ಟ್ ಗೊಳ್ಳುವ ಒಂದು ಪ್ರಕ್ರಿಯೆಯನ್ನು ತೀವ್ರಗೊಳಿಸಿ ಇನ್ನೂ ಬೇಗ 90ರಿಂದ 100 ದಿನಗಳವರೆಗೆ ನಾವು ಅದನ್ನ ಪಡಿಲಿಕ್ಕೆ ಸಹಕಾರಿಯಾಗ್ತದೆ. ಈಗ ಜೈವಿಕ ಗೊಬ್ಬರಗಳು ಅಂದ್ರೆ ಏನು, ಅವು ಯಾವುವು, ಮತ್ತೆ ಅವುಗಳನ್ನೆಲ್ಲ ಬೆಳೆಗಳಲ್ಲಿ ಉಪಯೋಗಿಸುವ ವಿಧಾನಗಳು, ಅದೆಲ್ಲ ಸ್ವಲ್ಪ ನಮ್ಮ ಕೇಳುಗರಿಗಾಗಿ ತಿಳಿಸಿಕೊಡಿ. ಜೈವಿಕ ಗೊಬ್ಬರಗಳಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಮೂಹ. ಆ ಜೈವಿಕ ಗೊಬ್ಬರಗಳನ್ನು ನಾವು ಮುಖ್ಯವಾಗಿ ಸಾರಜನಕ ಸ್ಥಿರೀಕರಿಸುವ ಒಂದು ಜೈವಿಕ ಗೊಬ್ಬರಗಳಂತ ವಿಂಗಡಣೆ ಮಾಡ್ತೀವಿ. ನಂತರ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ರಂಜಕ ಕರಗಿಸುವಂತ ಸೂಕ್ಷ್ಮಾಣು ಜೀವಿಗಳು ಅಂತಂದು ನಾವು ಅದನ್ನ ಇದು ಮಾಡ್ತೀವಿ. ಅದೇ ರೀತಿ ಇತರೆ ಜೈವಿಕ ಗೊಬ್ಬರಗಳಾಗಿ ಮತ್ತೆ ವಿಂಗಡಣೆ ಮಾಡ್ತೀವಿ. ಅದರ ಇತರದಲ್ಲಿ ಪೊಟ್ಯಾಶ್ ಕರಗಿಸುವಂತ, ಜಿಂಕ್ ಕರಗಿಸುವಂತ ಅಥವಾ ಬೆಳೆಯನ್ನ ಪ್ರಚೋದನೆ ಮಾಡತಕ್ಕಂಥ ಜೈವಿಕ ಗೊಬ್ಬರಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಪ್ರಮುಖವಾಗಿ ಜೈವಿಕ ಗೊಬ್ಬರಗಳು ಅಂತಂದ್ರೆ ಸೂಕ್ಷ್ಮ ಜೀವಾಣುಗಳನ್ನ ಹೊಂದಿದ ಪದಾರ್ಥಗಳಾಗಿದ್ದು ರಾಸಾಯನಿಕ ಗೊಬ್ಬರವನ್ನ ಭಾಗಶಃ ಅಥವಾ ಸಂಪೂರ್ಣವಾಗಿ ಕಡಿಮೆ ಮಾಡಲು ಇದು ಸಹಕಾರಿಯಾಗ್ತದೆ. ಅಲ್ಲದೆ ಜೈವಿಕ ಗೊಬ್ಬರಗಳು ಅನೇಕ ತರಹದ ಬೆಳೆ ಪ್ರಚೋದನಾ ವಸ್ತುಗಳನ್ನ ಉತ್ಪಾದಿಸಿ ಬೇರುಗಳ ಬೆಳವಣಿಗೆ ಮತ್ತು ಸಸ್ಯಗಳ ಬೆಳವಣಿಗೆಯನ್ನ ಉತ್ತಮಪಡಿಸುವಂತ ಒಂದು ವಸ್ತುಗಳನ್ನ ಬಿಡುಗಡೆ ಮಾಡುವಂತ ಜೈವಿಕ ಗೊಬ್ಬರಗಳಾಗಿರ್ತವೆ. ಇವುಗಳಲ್ಲಿ ಪ್ರಮುಖ ಜೈವಿಕ ಗೊಬ್ಬರಗಳು ಅಂದ್ರೆ ಸಾರಜನಿಕ ಸ್ಥಿರೀಕರಿಸುವಂತ ಜೈವಿಕ ಗೊಬ್ಬರಗಳು. ವಾತಾವರಣದಲ್ಲಿ 76% ಸಾರಜನಕ ಇದೆ. ಅದು ಈ ಒಂದು ರಾಸಾಯನಿಕ ಕ್ರಿಯೆಗಳಿಗೆ ಒಳಗಾಗದೇನೆ ಅದು ಇನರ್ಟ್ ಗ್ಯಾಸ್ ರೂಪದಲ್ಲಿ ಅಥವಾ ಗಾಳಿಯ ರೂಪದಲ್ಲಿ ಇರ್ತಕ್ಕಂಥದ್ದು. ಅದನ್ನು ನೇರವಾಗಿ ನಮ್ಮ ಸಸ್ಯಗಳು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಾತಾವರಣದಲ್ಲಿ ಈ ಮಳೆ ಬರುವಾಗ ಅಥವಾ ಸಿಡಿಲು, ಮಿಂಚು ಈ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರಜನಕ ಸಸ್ಯಗಳಿಗೆ ಲಭ್ಯ ಆಗ್ತಕ್ಕಂಥದ್ದು. ಕೆಲವು ವಿಧದ ಸೂಕ್ಷ್ಮಾಣು ಜೀವಿಗಳು ಆ ಒಂದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಮಣ್ಣಿನಲ್ಲಿ ಮುಖ್ಯವಾಗಿ ಈ ಬೇರುಗಳ ಒಂದು ಗಂಟುಗಳಲ್ಲಿ ಅದನ್ನ ಸ್ಥಿರೀಕರಿಸುವಂತ ಕೆಲಸ ಮಾಡ್ತಾ ಇರ್ತವೆ. ಅವುಗಳಲ್ಲಿ ಪ್ರಮುಖವಾದಂಥದ್ದು ರೈಜೋಬಿಯಂ ಅಂತ. ಪ್ರತಿ ಎಕರೆಗೆ ಪ್ರತಿ ಹಂಗಾಮಿಗೆ ಕನಿಷ್ಠ 10ರಿಂದ 12 ಕಿಲೋಗ್ರಾಂ ಅಂತ, ಗರಿಷ್ಠವಾಗಿ 40ರಿಂದ 60 ಕಿಲೋಗ್ರಾಂ ಸಾರಜನಕ, ನಂತರ ಬೆಳೆಯುವ ಬೆಳೆಗಳಿಗೆ 8ರಿಂದ 10 ಕಿಲೋಗ್ರಾಂ ಸಾರಜನಕ ಸಿಗ್ತದೆ. ಅಂದ್ರೆ ನಾವು ಈ ಒಂದು ರೈಜೋಬಿಯಂ ಅನ್ನ ದ್ವಿದಳ ಧಾನ್ಯಗಳು, ಮುಖ್ಯವಾಗಿ ದ್ವಿದಳ ಧಾನ್ಯಗಳು, ಈ ಹೆಸರು,
ಕಡ್ಲೆ, ಅಲಸಂದೆ ಇಂಥ ಒಂದು ದ್ವಿದಳ ಧಾನ್ಯಗಳಿಗೆ ಬಳಸುವಂಥ ಒಂದು ರೈಜೋಬಿಯಂ ಗೊಬ್ಬರ ಆಗಿರುತ್ತೆ. ಅದನ್ನು ನಾವು ಸರಿಯಾದ ಒಂದು ಸೂಕ್ತ ವಾತಾವರಣವನ್ನು ಆ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ಅಥವಾ ಗೊಬ್ಬರಗಳಿಗೆ ನಾವು ಒದಗಿಸಿದ್ದೇ ಆದಲ್ಲಿ ಗರಿಷ್ಠವಾಗಿ 40ರಿಂದ 60 ಕಿಲೋಗ್ರಾಂ ಪ್ರತಿ ಎಕರೆಗೆ ನಾವು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಬಹುದು. ಅದಲ್ಲದೆ ಮತ್ತೆ ಮುಂದೆ ಬೆಳೀತಕ್ಕಂಥ ಬೆಳೆಗಳಿಗೂ ಸಹ 8ರಿಂದ 10 ಕಿಲೋಗ್ರಾಂವರೆಗೂ ಅದು ದೊರಕುವಂತೆ ಮಾಡುತ್ತೆ. ಅದೇ ರೀತಿ ಅಜೋಸ್ಪೈರಲಮ್ ಅಂತ ಬರುತ್ತೆ. ಈ ಭತ್ತ ನಾವು ಬೆಳೀತಕ್ಕಂಥ ಎಲ್ಲ ಭತ್ತದ ಬೆಳೆಗಳಿಗೆ ಅದನ್ನು ನಾವು ಬಳಸಬಹುದು. ಏಕದಳ ಧಾನ್ಯಗಳಿಗೆ ಮತ್ತು ಅಜಿಟೋಬ್ಯಾಕ್ಟರ್ ಅಂತ ಬರುತ್ತೆ, ಇದನ್ನು ಸಹ ಭತ್ತ, ಕಬ್ಬು ಇಂಥವುಗಳಿಗೆ ಬಳಸ್ಬೋದು. ನೀಲಿ ಪಾಚಿ ಅಂತ ಬರುತ್ತೆ, ಹಸಿರು ನೀಲಿ ಪಾಚಿ. ಅನಂತರ ಅಜೋಲ್ಲಾ ಈ ಭತ್ತದ ಬೆಳೆಗಳಿಗೆ ಇದನ್ನು ನಾವು ಬಳಸ್ಬೋದು. ಆನಂತರ ಫ್ರಾಂಕಿಯಾ ಅಂತ ಬರುತ್ತೆ, ಇದು ಒಂದು ರೀತಿಯ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸುವಂಥ ಒಂದು ಸೂಕ್ಷ್ಮಾಣು ಜೀವಿ. ಇದು ಕ್ಯಾಜುರಿನಾ ಅಂತ ಒಂದು ಗಾಳಿ ಮರ ಅಥವಾ ಅರಣ್ಯ ಮರದ ಬೇರುಗಳ ಗಂಟಿನಲ್ಲಿ ಸೇರಿಸುವಂಥದ್ದು. ಅಜೋರೈಜೋಬಿಯಂ ಅಂತ ಬರ್ತವೆ. ಆಮೇಲೆ ಅಸಿಟೋಬ್ಯಾಕ್ಟರ್ ಡೈಅಜಿಟೋಟ್ರೋಫಿಕಸ್ ಅಂತ ವಿಶೇಷವಾಗಿ ಕಬ್ಬಿನ ಬೆಳೆಗೆ ಇದು ಅತಿ ಸೂಕ್ತವಾಗಿ ಸಾರಜನಕ ಸ್ಥಿರೀಕರಿಸುವಂಥ ಒಂದು ಜೈವಿಕ ಗೊಬ್ಬರ ಆಗಿರುತ್ತೆ. ಇದಾದ ನಂತರ ನಾವು ಮುಖ್ಯವಾಗಿ ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರಗಳು, ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತವೆ, ಫಂಗಸ್ ಅಥವಾ ಶಿಲೀಂಧ್ರ ಇರುತ್ತೆ, ಆನಂತರ ಮೈಕೋರೈಸಾ ಅಂತ ಬರುತ್ತೆ. ಬ್ಯಾಕ್ಟೀರಿಯಾದಲ್ಲಿ ಬ್ಯಾಸಿಲಸ್ ಮೆಗಟೋರಿಯಂ, ಬ್ಯಾಸಿಲಸ್ ಪಾಲಿಮಿಕ್ಸಾ, ಸುಡಾಮೋನಸ್ ಸ್ಟ್ರೈಟಾ ಅಂತ ವಿವಿಧ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡಬಹುದು. ಶಿಲೀಂಧ್ರದಲ್ಲಿ ಅಂದರೆ ಪೆನ್ಸಿಲಿಯಂ ಬಲಾಜಿ, ಅಸ್ಪರ್ಜಿಲಸ್ ಅವಮೋರಿ ಅಂತ ಈ 2 ರೀತಿಯ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬಹುದು. ಅನಂತರ ಮೈಕೋರೈಸಾ ಅಂತ ಬರುತ್ತೆ. ಮೈಕೋರೈಸಾ ಇದು ಬೇರಿನಲ್ಲಿ ಅದರ ಒಂದು ಬೆಳವಣಿಗೆಯನ್ನು ತೀವ್ರಗೊಳಿಸಿ ದೂರದಲ್ಲಿ ಇರತಕ್ಕಂಥ ರಂಜಕವನ್ನು ಹೀರಿಕೊಳ್ಳಲಿಕ್ಕೆ ಇದು ಸಹಕಾರಿ ಮಾಡುವಂಥದ್ದು. ಆನಂತರ ಇತರ ರೀತಿಯ ಪೊಟ್ಯಾಶ್ ಕರಗಿಸುವಂಥ ಜೈವಿಕ ಗೊಬ್ಬರ, ಜಿಂಕ್ ಕರಗಿಸುವಂಥ ಜೈವಿಕ ಗೊಬ್ಬರ, ಆಮೇಲೆ ಬೆಳೆ ಪ್ರಚೋದನ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಬಲ್ಲುವಂಥ ಜೈವಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡಬಹುದು. ಇವೆಲ್ಲ ಈ ರೀತಿಯ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ಸೂಕ್ತ ಬೆಳೆಗೆ ಸೂಕ್ತ ಸಮಯದಲ್ಲಿ ನಾವು ಬಳಕೆ ಮಾಡೋದ್ರಿಂದ ಇದನ್ನು ಬೀಜೋಪಚಾರ ರೀತಿಯಲ್ಲಿ ಅಥವಾ ಸಸಿಮಡಿ ಉಪಚಾರದಲ್ಲಿ ಅಥವಾ ಕ್ಷೇತ್ರಕ್ಕೆ ನೇರವಾಗಿ ಉಪಯೋಗಿಸುವಂಥದ್ದು, ಆ ರೀತಿಯಾಗಿ ನಾವು ಇದನ್ನು ಬಳಕೆ ಮಾಡಬಹುದು. ಬೀಜೋಪಚಾರ ಅಂದರೆ ಪ್ರತಿ ಎಕರೆಗೆ ಬೀಜದ ಪ್ರಮಾಣ 10 ಕಿಲೋಗ್ರಾಮ್ಗಿಂತ ಕಡಿಮೆ ಇದ್ದಲ್ಲಿ 500 ಗ್ರಾಂ ಈ ಒಂದು ಜೈವಿಕ ಗೊಬ್ಬರವನ್ನು, 10ರಿಂದ 20 ಕಿಲೋಗ್ರಾಂ ಇದ್ದಲ್ಲಿ 750 ಕಿಲೋಗ್ರಾಂ ಈ ಒಂದು ಜೈವಿಕ ಗೊಬ್ಬರವನ್ನು, ಮತ್ತು 20 ಕಿಲೋಗ್ರಾಮ್ಗಿಂತ ಹೆಚ್ಚಿನ ಒಂದು ಬೀಜದ ಪ್ರಮಾಣ ಇದ್ದರೆ ಅದಕ್ಕೆ ನಾವು 1 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು ಉಪಚರಿಸಬೇಕು. ಈ ಒಂದು ಬೀಜ ಎಷ್ಟು ನಾವು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅದರ ಆಧಾರದ ಮೇಲೆ ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೀಜೋಪಚಾರ ಮಾಡಲಿಕ್ಕೆ ಬಳಕೆ ಮಾಡಬೇಕು ಅನ್ನೋದನ್ನು. ಆನಂತರ ಸಸಿಮಡಿ ಉಪಚಾರದಲ್ಲಿ 5 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಪ್ರತಿ 1 ಎಕರೆ ಸಸಿಮಡಿಗೆ ನಾಟಿ ಮಾಡುವ ಮೊದಲು ಆ ಒಂದು ಸಸಿಗಳ ಬೇರುಗಳನ್ನು ಆ ಒಂದು ದ್ರಾವಣದಲ್ಲಿ 25 ನಿಮಿಷ ನೆನೆ ಇಡಬೇಕು. ನಂತರ ಅದನ್ನು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸಿದರೆ ನಾವು ಅದರ ಒಂದು ಪ್ರಭಾವ ಬೆಳವಣಿಗೆ ಉತ್ತಮಗೊಳಿಸಿ ಉತ್ತಮ ರೀತಿಯ ಒಂದು ಬೆಳೆಯನ್ನು ಪಡೀಲಿಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ಕ್ಷೇತ್ರಕ್ಕೆ ನೇರವಾಗಿ ನಾವು ಬಳಕೆ ಮಾಡಬೇಕಾದ್ರೆ 8 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು 200 ಕಿಲೋಗ್ರಾಂ ಕಾಂಪೋಸ್ಟ್ನೊಂದಿಗೆ ಮಿಶ್ರಣ ಮಾಡಿ ಅದನ್ನು ನಾವು ನೇರವಾಗಿ ಕ್ಷೇತ್ರಕ್ಕೆ ಹಾಕ್ಬೋದು. ಈಗ ಅಜೋಲಾ ಬಳಕೆ ಮಾಡುವುದಾದರೆ ಪ್ರತಿ ಎಕರೆಗೆ 4ರಿಂದ 5 ಟನ್ ಅಜೋಲಾ ಗೊಬ್ಬರವನ್ನು ಭತ್ತ ನಾಟಿ ಮಾಡಿದ 1 ವಾರದ ನಂತರ ಹಾಕಬೇಕು. ಇದರ ಜೊತೆಗೆ 4 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಹಾಕಬೇಕು. 2ರಿಂದ 5 ಕ್ವಿಂಟಲ್ ಬೆಳೆಯುತ್ತಿರುವ ಅಜೋಲವನ್ನು ಪ್ರತಿ ಎಕರೆಯಂತೆ ನಾಟಿ ಮಾಡುವುದಕ್ಕಿಂತ 1 ವಾರ ಮುಂಚಿತವಾಗಿ ಹರಡಬೇಕು. 1 ವಾರದಲ್ಲಿ ದ್ವಿಗುಣ ಅಂದರೆ 2 ಪಟ್ಟು ಬೆಳೆದಿರುವ ಪ್ರತಿ ಎಕರೆಗೆ 12ರಿಂದ 20 ಕಿಲೋಗ್ರಾಂ ಸಾರಜನಕವನ್ನು ಇದು ಒದಗಿಸುತ್ತೆ. ಅಜೋಲಾ ಉಪಯೋಗಿಸಿದಾಗ ಗದ್ದೆಯಲ್ಲಿ 10ರಿಂದ 15 ಸೆಂಟಿಮೀಟರ್ನಷ್ಟು ನೀರು ಇರಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಜೈವಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬಹುದು. ಈಗ ಕೃಷಿಯಲ್ಲಿ ಗೊಬ್ಬರಗಳನ್ನ ದ್ರವ ರೂಪದಲ್ಲಿ ಬಳಸುವಂತದ್ದನ್ನು ಕಾಣ್ತಾ ಇದ್ದೇವೆ. ಏನಿದು ದ್ರವ ರೂಪದ ಸಾವಯವ ಗೊಬ್ಬರಗಳು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಈ ದ್ರವ ರೂಪದ ಸಾವಯವ ಗೊಬ್ಬರಗಳನ್ನು ನಾವು ಕೆಲವು ವಿಧಾನಗಳಲ್ಲಿ ನಾವು ಬಳಕೆ ಮಾಡಬಹುದು. ಅದರಿಂದ ಸಸ್ಯಗಳ ಒಂದು ಬೆಳವಣಿಗೆಗೆ ಪೂರಕವಾದಂಥ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಈ ಒಂದು ದ್ರಾವಣಗಳು ಸಹಕಾರಿಯಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಮೊದಲದ್ದು ಪಂಚಗವ್ಯ ಅಂತ ಕರಿತೀವಿ. ಪಂಚಗವ್ಯ ಇದರಲ್ಲಿ 5 ರೀತಿಯ ಒಂದು ವಸ್ತುಗಳನ್ನು
ಬಳಕೆ ಮಾಡಿ ಒಂದು ದ್ರಾವಣವನ್ನು ತಯಾರು ಮಾಡುವಂಥದ್ದು. ಮೊದಲನೇದಾಗಿ ಆಕಳ ಸಗಣಿ, ದೇಸಿ ಆಕಳಿನ ಸಗಣಿಯನ್ನು ಒಂದು 7 ಕಿಲೋಗ್ರಾಮ್ವರೆಗೆ ಬೇಕಾಗುತ್ತೆ. 1 ಕಿಲೋಗ್ರಾಮ್ ಆ ಒಂದು ದೇಸಿ ಹಸುವಿನ ತುಪ್ಪ ಬೇಕಾಗುತ್ತೆ. ಅದು 2 ದಿನಗಳ ನಂತರ ಇದನ್ನು ಮಿಶ್ರ ಮಾಡುವುದು, ಎರಡನ್ನು ಸೇರಿಸಬೇಕಾಗುತ್ತೆ. ಗೋಮೂತ್ರ 3 ಲೀಟರ್, ಆಮೇಲೆ ನೀರು 10 ಲೀಟರ್, 15 ದಿವಸಗಳ ನಂತರ ಮಿಶ್ರ ಮಾಡಿ 3 ಲೀಟರ್ ಕಬ್ಬಿನ ಹಾಲು ಮತ್ತು 2 ಲೀಟರ್ ದೇಸಿ ಹಸುವಿನ ಹಾಲು, ಮತ್ತೆ ಆಕಳ ಹಾಲಿನ ಮೊಸರು 2 ಲೀಟರ್, ಮತ್ತೆ 2 ಲೀಟರ್ ತೆಂಗಿನ ನೀರು ಅಥವಾ ಎಳೆನೀರು. ಅದಿಲ್ಲ ಅಂದ್ರೆ 100 ಗ್ರಾಮ್ ಈಸ್ಟನ್ನು ನಾವು ಬಳಕೆ ಮಾಡಬಹುದು. ಬೆಲ್ಲ 250 ಗ್ರಾಮ್, ಮತ್ತೆ 12 ಕೊಳೆತ ಬಾಳೆಹಣ್ಣು. ಹೀಗೆ ತಯಾರಿಸಿದ ದ್ರಾವಣವನ್ನು ಸೋಸಿ 2 ವಾರಗಳ ನಂತರ ಸಿಂಪಡಣೆಗೆ ಇದನ್ನು ಉಪಯೋಗಿಸಬಹುದು. ಈ ತರ ಸಿಂಪಡಣೆ ಮಾಡೋದ್ರಿಂದ ನಮಗೆ ಸಸ್ಯ ಪ್ರಚೋದಕಗಳು ಸಾಕಷ್ಟು ಇರುತ್ತವೆ. ಅನಂತರ ಈ ಒಂದು ಸಸ್ಯ ಪ್ರಚೋದಕಗೊಳಿಸುವಂತ ಸೂಕ್ಷ್ಮಾಣು ಜೀವಿಗಳ ದ್ರಾವಣದಲ್ಲಿ ಸಾಕಷ್ಟು ವೃದ್ಧಿಯಾಗಿ ಬೆಳೆಯ ಉತ್ತಮ ಬೆಳವಣಿಗೆಗೆ ಇವೆಲ್ಲ ಸಹಕಾರಿಯಾಗ್ತವೆ. ಇದನ್ನು ಯಾವ ರೀತಿ ನಾವು ಬಳಸಬಹುದು ಅಂತಂದ್ರೆ 2% ದ್ರಾವಣವನ್ನ ಪ್ರತಿ ಎಕರೆಗೆ 200ರಿಂದ 250 ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸುವುದು. ಅಂದ್ರೆ 100 ml ದ್ರಾವಣದಲ್ಲಿ ಇದನ್ನ 2 ml ಆಗಿ ನಾವು ಬಳಕೆ ಮಾಡಬಹುದು. ಅದೇ ಈಗ 1 ಲೀಟರ್ ಮಾಡಿದ್ರೆ 200 ml, 2ರ ದ್ರಾವಣ ಅಂದ್ರೆ 20 ml ಬೇಕಾಗುತ್ತೆ. ಅದೇ ನಾವು 10 ಲೀಟರ್ ಮಾಡಿದ್ರೆ 200 ml. ಈ ರೀತಿ 2% ದ್ರಾವಣವನ್ನು ನಾವು ಮಾಡಿ ಇದು ಮಾಡೋದ್ರಿಂದ ಇದಾಗುತ್ತೆ. ಹೂ ಬಿಡುವ ಸಮಯ 15 ದಿವಸಗಳ ನಂತರ 2 ಸಾರಿ ಸಿಂಪಡಣೆ ಮಾಡಬೇಕು. ನೀರಾವರಿ ಬೆಳೆಗಳಿಗೆ ಎಕರೆಗೆ 20 ಲೀಟರ್ ಪಂಚಗವ್ಯ ದ್ರಾವಣವನ್ನು ಹೂ ಬಿಡುವ ಸಮಯದಲ್ಲಿ ನೀರಿನ ಜೊತೆಗೆ ಕೊಡಬೇಕು. ಈ ರೀತಿ ನಾವು ಕೊಡೋದ್ರಿಂದ ಒಳ್ಳೆಯ ಗುಣಮಟ್ಟದ ಕಾಯಿಯನ್ನು ವೃದ್ಧಿಯಾಗಲಿಕ್ಕೆ ಸಹಕಾರಿಯಾಗುತ್ತದೆ. ವಿವಿಧ ಬೆಳೆಗಳಿಗೆ ಇದನ್ನು ನಾವು ಸಸ್ಯ ಪ್ರಚೋದಕದಂತೆ ನಾವು ಬಳಕೆ ಮಾಡಬಹುದು. ಹೂ ಫಸಲು ಹೆಚ್ಚಿಸುವಲ್ಲಿ ಪಂಚಗವ್ಯ ಬಹಳ ಪರಿಣಾಮಕಾರಿ. ಬೆಳೆಗಳಿಗೆ ಪೋಷಕಾಂಶ ಒದಗಿಸುತ್ತೆ, ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಎಲ್ಲ ತರಕಾರಿಗಳಿಗೆ, ಹೂವಿನ ಬೆಳೆಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಹತ್ತಿ, ಮೆಣಸಿನಕಾಯಿ, ಶೇಂಗಾ, ಸೋಯಾ, ಅವರೆ, ಆಲೂಗಡ್ಡೆ, ಅರಿಶಿನ, ಬಾಳೆ, ಕಬ್ಬು, ಭತ್ತ, ಗೋಧಿ, ಕಾಳುಮೆಣಸು ಇತ್ಯಾದಿ ಬೆಳೆಗಳಲ್ಲಿ ಹೆಚ್ಚು ಪ್ರಯೋಜನಕಾರಿ ಎಂದು ಇದರಲ್ಲಿ ಕಂಡು ಬಂದಿರುತ್ತೆ. ನಮ್ಮ ಒಂದು ಸಂಶೋಧನೆಯಲ್ಲಿ ಇದು ಕಂಡು ಬಂದಿರುತ್ತೆ. ಅದಾದ ನಂತರ 2ನೇದಾಗಿ ಜೀವಾಮೃತ ಅಂತ, ಇದನ್ನು ಹೆಚ್ಚಿನ ಒಂದು ರೈತರಿಗೆ ಸಾಕಷ್ಟು ಒಂದು ತರಬೇತಿಯಲ್ಲಿ ಹೇಳಿಕೊಡಲಾಗಿರುತ್ತೆ. ಮತ್ತು ಸಾಕಷ್ಟು ರೈತರು ಈ ಒಂದು ಜೀವಾಮೃತ ತಯಾರು ಮಾಡಿ ತಮ್ಮ ತಮ್ಮ ತೋಟಗಳಲ್ಲಿ ಬಳಸ್ತಾ ಇದ್ದಾರೆ. ಇದಕ್ಕೆ ಒಂದು ನಾವು ಪಂಚಗವ್ಯದಂತೆ ಅನೇಕ ಹೆಚ್ಚಿನ ವಸ್ತುಗಳು ಬೇಕಾಗೋದಿಲ್ಲ. ದೇಸಿ ಹಸುವಿನ ಒಂದು ಸಗಣಿ, ಒಂದು ಹಸುವಿನ ಗೋಮೂತ್ರ, ಇವುಗಳನ್ನು ನಾವು ಬಳಕೆ ಮಾಡಿಕೊಂಡು ಇದನ್ನು ಸುಲಭವಾಗಿ ತಯಾರಿಸಬಹುದು. ಜೀವಾಮೃತ ಬಹುಮುಖಿ ಉಪಯುಕ್ತ ದ್ರವ ರೂಪದ ಗೊಬ್ಬರವಾಗಿರುತ್ತೆ. ಇದನ್ನು ರೈತರು ತಮ್ಮ ಕ್ಷೇತ್ರದಲ್ಲಿ ತಯಾರು ಮಾಡಿ ಉಪಯೋಗಿಸಬಹುದು. ಇದರ ತಯಾರಿಕೆಯಲ್ಲಿ ಸ್ಥಳೀಯವಾಗಿ ಕ್ಷೇತ್ರದಲ್ಲಿ ಸಿಗುವ ಆಕಳ ಗೋಮೂತ್ರ, ಸಗಣಿ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಮತ್ತು ಮಣ್ಣು ಅವಶ್ಯವಿರುತ್ತೆ. ಜೀವಾಮೃತ ತಯಾರಿಸಲು 200 ಲೀಟರ್ ನೀರಿಗೆ 10 ಕಿಲೋಗ್ರಾಂ ಆಕಳ ಸಗಣಿ, 10 ಲೀಟರ್ ಗೋಮೂತ್ರ, 2 ಕಿಲೋಗ್ರಾಂ ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 500 ಗ್ರಾಂನಷ್ಟು ಮಣ್ಣನ್ನು, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಣ್ಣನ್ನು ಅಥವಾ ಮರದ ಬುಡದಲ್ಲಿ ಇರ್ತಕ್ಕಂಥ ಮಣ್ಣನ್ನು ನಾವು ಬಳಸಬೇಕಾಗುತ್ತೆ. ಇವುಗಳನ್ನು ಸೇರಿಸಿ ತಯಾರಿಸಿದ ದ್ರಾವಣವನ್ನು 1 ವಾರದವರೆಗೆ ದಿನಕ್ಕೆ 2-3 ಸಲ ಕೋಲಿನಿಂದ ನಾವು ಮಿಶ್ರಣವನ್ನು ತಿರುಗಿಸಬೇಕಾಗುತ್ತೆ, ಕೊಳೆಯಲು ಬಿಡಬೇಕು. 1 ವಾರದ ನಂತರ ಇದನ್ನು ಸಸ್ಯ ಪೋಷಕಾಂಶಗಳಾಗಿ ಹಾಗೂ ಸಸ್ಯ ಪ್ರಚೋದಕವಾಗಿ ನಾವು ಇದನ್ನು ಬೆಳೆಗಳಿಗೆ ಬಿತ್ತುವ ಸಮಯದಲ್ಲಿ ಮಣ್ಣಿನ ಮೇಲೆ ಸಿಂಪಡಿಸಲು ಉಪಯೋಗಿಸಬಹುದಾಗಿದೆ. ಇದಲ್ಲದೆ ನೀರಿನೊಂದಿಗೆ ಬೆಳೆಗಳಲ್ಲಿ ನಾವು ಇದನ್ನು ಒದಗಿಸಬಹುದು. ಬೆಳೆಗಳಿಗೆ ಸಿಂಪಡಣೆ ಮಾಡಲು ದ್ರಾವಣ ತಯಾರು ಮಾಡಿ ಪ್ರತಿ ಎಕರೆಗೆ 200 ಲೀಟರ್ ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸಬಹುದು. ಈ ಒಂದು ಜೀವಾಮೃತವನ್ನು ನಾವು ತಯಾರು ಮಾಡಿ 15 ದಿನಗೊಮ್ಮೆ ನಾವು ಬಳಕೆ ಮಾಡಬಹುದು. ಇದರಿಂದ ಸಸ್ಯಗಳಿಗೆ ಅಥವಾ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಪೋಷಕಾಂಶಗಳು ದೊರೀತಾ ಹೋಗ್ತವೆ. ಮುಖ್ಯವಾಗಿ ಕ್ಷೇತ್ರ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ರೆ ಇದರಲ್ಲಿ ಪೊಟ್ಯಾಶ್ ಕಡಿಮೆ ಇರುತ್ತೆ. ಅದನ್ನು ನಾವು ರಾಸಾಯನಿಕವಾಗಿ ಹೆಚ್ಚಿನ ರೂಪದಲ್ಲಿ, ಬೇರೆ ರೂಪದಲ್ಲಿ ಅದನ್ನು ಒದಗಿಸುವುದರಿಂದ ಆ ಕೊರತೆಯನ್ನು ನೀಗಿಸಲಿಕ್ಕೆ ಜೀವಾಮೃತ ಸಹಕಾರಿಯಾಗ್ತದೆ. ಅದೇ ರೀತಿ ಬೀಜಾಮೃತ ಅಂತ ಬರುತ್ತೆ. ಬೀಜಾಮೃತ ಅಂದರೆ ಬೀಜಗಳನ್ನು ಬೀಜೋಪಚಾರ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ದ್ರಾವಣ. ಯಾವುದೇ ಒಂದು ಭತ್ತ ನಾಟಿ ಮಾಡುವಾಗ ಆಯಿತು ಅಥವಾ ಬಿತ್ತನೆ ಮಾಡುವಾಗ ಬೀಜಗಳನ್ನು ಬೀಜಾಮೃತದಲ್ಲಿ ಅದ್ದಿ ಒಂದು 10ರಿಂದ 20 ನಿಮಿಷದವರೆಗೆ ಅದ್ದಿ ಬೆಳೆಗಳ ಆಧಾರದ ಮೇಲೆ ಅದ್ದಿ ಅದನ್ನು ನಾವು ಉಪಯೋಗ ಮಾಡೋದ್ರಿಂದ
ಮೊಳಕೆ ಸಮಯದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟ ಬಾಧೆಯನ್ನು ತಡೆಯಲಿಕ್ಕೆ ಇದು ಸಹಕಾರಿಯಾಗ್ತದೆ. ಇದನ್ನು ಯಾವ ರೀತಿಯಾಗಿ ನಾವು ತಯಾರು ಮಾಡಬೇಕಂತಂದ್ರೆ, ಬೀಜಾಮೃತವನ್ನು ಒಂದು ಪರಿಣಾಮಕಾರಿ ದ್ರವ ರೂಪದ ಇದು ಗೊಬ್ಬರ ಆಗಿರುತ್ತೆ. ಇದು ಶೂನ್ಯ ಬಂಡವಾಳ ಕೃಷಿಯಲ್ಲಿ ಬಳಕೆಯಾಗುವ ಒಂದು ಮುಖ್ಯ ಪರಿಕರವಾಗಿರುತ್ತೆ. ಅದು ನೈಸರ್ಗಿಕ ಕೃಷಿಯಲ್ಲಿ ನಾವು ಈ ಒಂದು ಸಾವಯವ ದ್ರವ ರೂಪದ ಗೊಬ್ಬರಗಳ ಬಗ್ಗೆ ಸಾಕಷ್ಟು ರೈತರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ. ಈ ದ್ರಾವಣವನ್ನು ತಯಾರಿಸಲು 5 ಕಿಲೋಗ್ರಾಂ ಆಕಳ ಸಗಣಿ ತಿಳಿಯಾದ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ನೀರಿನ ಡ್ರಮ್ನಲ್ಲಿ ಒಂದು ರಾತ್ರಿ ತೂಗಿ ಹಾಕಿ ಇಡುವಂಥದ್ದು. ಮಾರನೇ ದಿನ ಆ ಬಟ್ಟೆಯನ್ನ ನೀರಿನಲ್ಲಿ ಅದ್ದಿ ತೆಗೆಯುವಂಥದ್ದು ಹಾಗೂ ಸಗಣಿಯನ್ನ ಹಿಂಡಿ ಅದಕ್ಕೆ 5 ಲೀಟರ್ ಗೋಮೂತ್ರ ಸೇರಿಸಬೇಕು. ಅದೇ ರಾತ್ರಿ ಪ್ರತ್ಯೇಕವಾಗಿ ಒಂದು 50 ಗ್ರಾಂ ಸುಣ್ಣವನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನ ಬೇರೆ ಒಂದು ತೊಟ್ಟಿಯಲ್ಲಿ ಇಟ್ಟಿರಬೇಕು. ಇದನ್ನು ಮೊದಲೇ ಸಗಣಿ ಮತ್ತು ಗೋಮೂತ್ರ ತಯಾರಿಸಿದ ದ್ರಾವಣಕ್ಕೆ ಬೆರೆಸಬೇಕು. ಬೀಜವನ್ನು ಅಥವಾ ತುಂಡುಗಳನ್ನು 1 ನಿಮಿಷ ಬೀಜಾಮೃತದಲ್ಲಿ ಅದ್ದಿ ಬಿತ್ತನೆಗೆ ಉಪಯೋಗಿಸುವುದು. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಆರಂಭಿಕ ರೋಗ ಮತ್ತು ಕೀಟಬಾಧೆಯನ್ನು ನಾವು ತಡಿಲಿಕ್ಕೆ ಸಹಕಾರಿಯಾಗ್ತದೆ. ಇದಲ್ಲದೆ ಸಾವಯವ ಕೃಷಿಕರು ವಿವಿಧ ಬೆಳೆಗಳಲ್ಲಿ ಪೋಷಕಾಂಶಗಳ ಪೂರೈಕೆಗೆ ಹಾಗೂ ಉತ್ತಮ ಬೆಳವಣಿಗೆಗೆ ಗೋಮೂತ್ರ, ಜೀವಾಮೃತ, ಬೀಜಾಮೃತ, ಸಸ್ಯಾಮೃತ, ಅಮೃತಪಾನಿ, ನಂದಿನಿ, ತೆಂಗಿನ ಎಳನೀರು, ಹಾಲು, ಮಜ್ಜಿಗೆ ಇತ್ಯಾದಿಗಳನ್ನು ಇದನ್ನು ಉಪಯೋಗಿಸ್ತಾರೆ. ಇದರಿಂದ ಉತ್ತಮ ಫಲಿತಾಂಶ ಸಹ ನಾವು ಪಡಿಬಹುದು. ಆನಂತರ ಬರುತ್ತೆ ಜೀವಸಾರ ಅಥವಾ ಬಯೋಡೈಜೆಸ್ಟರ್ ಅಂತ. ಇದಕ್ಕೆ ಒಂದು ಘಟಕವನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ, ತೊಟ್ಟಿಯನ್ನು. ಅದಕ್ಕೆ ಬೇರೆ ಬೇರೆ ಗಾತ್ರದಲ್ಲಿ ನಮ್ಮಲ್ಲಿ ಎಷ್ಟು ತ್ಯಾಜ್ಯ ಉತ್ಪಾದನೆ ಆಗುತ್ತೆ ಅದರ ಒಂದು ಆಧಾರದ ಮೇಲೆ ನಾವು ಬೇರೆ ಬೇರೆ ಅಳತೆಯಲ್ಲಿ ನಾವು ತಯಾರು ಮಾಡಬಹುದು. ಜೀವಸಾರ ಉತ್ಪಾದನಾ ಘಟಕದಿಂದ ದೊರಕುವ ಸಾರವು ಬೆಳೆಗಳಿಗೆ ಅಮೂಲ್ಯವಾದ ಆಹಾರಾಂಶ ನೀಡುವುದರ ಜೊತೆಗೆ ಹಲವು ರೋಗ ನಿರೋಧಕ ಅಥವಾ ನಿಯಂತ್ರಕ ಗುಣಗಳನ್ನು ತೋರ್ಪಡಿಸುವ ಕಾರಣ ಇದನ್ನು ಸ್ಥಾಪಿಸಲು ಸಾಕಷ್ಟು ಶಿಫಾರಸು ಮಾಡಲಾಗಿದೆ. ಬಯೋಡೈಜೆಸ್ಟರ್ ಘಟಕಕ್ಕೆ ಸಹಾಯಧನ ಪಡೆಯಲು ಬಯಸುವ ಫಲಾನುಭವಿಗಳು ಹಸು, ಎಮ್ಮೆ, ಕುರಿ, ಮೇಕೆ ಇವುಗಳ ಕನಿಷ್ಠ ಯಾವುದಾದ್ರೂ ಒಂದು ಹೊಂದಿರಬೇಕು. ಇದಕ್ಕೆ ಸರ್ಕಾರದಿಂದ ಸಹಾಯಧನ ಪಡೆದು ನಾವು ಇದನ್ನು ನಿರ್ಮಾಣ ಮಾಡಬಹುದು. ಪ್ರತಿ ಫಲಾನುಭವಿಗಳಿಗೆ ಘಟಕದ ನಿರ್ಮಾಣಕ್ಕೆ ತಗಲುವ ಒಟ್ಟು ಖರ್ಚಿನ 50% ಅಥವಾ ಗರಿಷ್ಠ ರೂಪಾಯಿ 30,000ಗಳವರೆಗೆ ಮಿತಿ ಇರುತ್ತೆ. ಈಗೆಲ್ಲ ಈ ಒಂದು ಯೋಜನೆ ಇದ್ರೆ ಮುಂದುವರೆದಿದ್ರೆ ಇದರ ಒಂದು ಲಾಭವನ್ನು ನಾವು ಪಡಿಬಹುದು. ಎಷ್ಟು ಅಳತೆಯಲ್ಲಿ ನಾವು ನಿರ್ಮಾಣ ಮಾಡಬಹುದು ಅಂದ್ರೆ 16 ಮೀಟರ್ ಬೈ 10 ಮೀಟರ್ ಬೈ 6 ಮೀಟರ್ ಔಷಧೀಯ ಗುಣಧರ್ಮ ಹೊಂದಿರತಕ್ಕಂಥ ಲಕ್ಕಿ, ಎಕ್ಕೆ, ಅಡಸಾಲೆ, ಬೇವು, ಸೀತಾಫಲ, ಬಜ್ಜೆ, ಚದುರಂಗ, ಕಿತ್ತಳೆ, ಹೊಂಗೆ, ಕಣಗಿಲ ಅಥವಾ ಇತರೆ ಕಳೆಗಳನ್ನು ಸಗಣಿ ಮತ್ತು ಗಂಜಲದ ಜೊತೆಗೆ ಸಾಕಷ್ಟು ನೀರು ಸೇರಿಸಿ ಬಯೋಡೈಜೆಸ್ಟರ್ದಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. 10 ರಿಂದ 15 ದಿವಸಗಳವರೆಗೆ ಇದನ್ನ ಕಳಿಸಬೇಕಾಗುತ್ತೆ. ಸೋಸಿ ಬಂದ ದ್ರಾವಣವನ್ನು ನಾವು ಪೋಷಕಾಂಶವಾಗಿ ನೀರಿನ ಜೊತೆಗೆ ಅರಿಬಿಟ್ಟು ಇದನ್ನ ಬಳಕೆ ಮಾಡಬಹುದು. ಅಥವಾ ಸೂಕ್ಷ್ಮಾಣು ಜೀವಿಗಳ ಭೂಮಿಗೆ ಸೇರಿದಂತಾಗಿ ಮಣ್ಣಿನ ಫಲವತ್ತತೆ ಇದು ಹೆಚ್ಚಿಗೆ ಆಗುತ್ತೆ. 5% ದ್ರಾವಣವನ್ನು ಸಹ ಇದನ್ನ ನಾವು ಮಾಡಿ ಸಿಂಪಡಿಸುವುದರಿಂದ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಸಹ ಮಾಡಬಹುದು. ಇದಾದ ನಂತರ ನಮಗೆ ಎರೆಜಲ ಅಂತ ಬರುತ್ತೆ. ಎರೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ತಯಾರಿಕೆ ಮಾಡುವಾಗ ಬೆಳೆಗಳ ಉತ್ತಮ ಬೆಳವಣಿಗೆಗೆ 5%, 6% ದ್ರಾವಣವನ್ನು ನಾವು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಇದರಿಂದ ಸಹ ನಾವು ಹೆಚ್ಚಿನ ಒಂದು ಲಾಭವನ್ನು ಗಳಿಸಬಹುದು. ಈಗ ಕಾಂಪೋಸ್ಟ್ ಪುಷ್ಟೀಕರಣ ಅಥವಾ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಕೃಷಿಯಲ್ಲಿ ಮಾಡುವಂಥದ್ದು ಯಾವ ರೀತಿ? ಈ ಕಾಂಪೋಸ್ಟ್ ಅಲ್ಲಿ ನಾವು ಕೆಲವು ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಈಗ 1 ರಿಂದ 2% ಸಾರಜನಕ ಮ್ಯಾಕ್ಸಿಮಮ್. ಅಂದ್ರೆ ಕೆಲವು ಉತ್ತಮ ಈ ಒಂದು ಕಾಂಪೋಸ್ಟ್ ಮೆಥಡ್ ಅನ್ನ ಅಥವಾ ಎರೆ ಗೊಬ್ಬರಗಳಲ್ಲಿ ನಾವು ಯಾವ ರೀತಿಯ ವಸ್ತುಗಳನ್ನ ಬಳಕೆ ಮಾಡ್ತೀವಿ ಅದರ ಆಧಾರದ ಮೇಲೆ ಒಂದು 3%, 4% ವರೆಗೆ ಹೆಚ್ಚಿಗೆ ಇರಬಹುದು. ಉಳಿದಾಗೆ ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಬೇರೆ ಬೇರೆ ರೀತಿಯ ವಸ್ತುಗಳನ್ನ ಅದಕ್ಕೆ ಸೇರಿಸಿ ಪ್ರಮಾಣವನ್ನು ಹೆಚ್ಚಿಸುವಂತ ಒಂದು ಕ್ರಿಯೆಗೆ ಈ ಕಾಂಪೋಸ್ಟ್ ಪುಷ್ಟೀಕರಣ ಅಂತ ಕರಿತೀವಿ. ಕೃಷಿ ಕಾಂಪೋಸ್ಟ್ ರಂಜಕದಲ್ಲಿ ಅಂಶ ಕಳಪೆಯಾಗಿರುತ್ತೆ. ಅದು 0.4 ರಿಂದ 0.8%. ಅಂದ್ರೆ ಈಗ ನಾವು 100 kgಯಷ್ಟು ಕಾಂಪೋಸ್ಟ್ ಅನ್ನು ಬಳಕೆ ಮಾಡಿದ್ರೆ 0.4 kg ಮಾತ್ರ ರಂಜಕ ಸಿಗ್ತಕ್ಕಂಥದ್ದು. ಅದು ಅಂದ್ರೆ ತುಂಬಾ ಕಳಪೆಯಾಗಿರುತ್ತೆ. ಅದಕ್ಕೆ ನಾವು ಇದು ಹೆಚ್ಚಿಗೆ ಒಂದು ರಂಜಕವನ್ನು ಸೇರಿಸಿ ಅದನ್ನು ಬಳಕೆ ಮಾಡೋದ್ರಿಂದ ರಂಜಕದ ಅಂಶ ಹೆಚ್ಚಿಗೆ ಆಗಿ ಅದು ಕಾಂಪೋಸ್ಟ್ ಪುಷ್ಟೀಕರಣ ಆಗುತ್ತೆ ಅಂತ. ಸೂಪರ್ ಫಾಸ್ಫೇಟ್, ಬೋನಿ ಮಿಲ್ಲು ಅಥವಾ ಫಾಸ್ಫೇಟ್ ಬಂಡೆಯ ಅವುಗಳನ್ನು ನಾವು ಈ ಒಂದು ಕಾಂಪೋಸ್ಟ್ ಅಲ್ಲಿ ಸೇರಿಸಿ ಅದರ ಒಂದು ಕಾಂಪೋಸ್ಟ್ ರಂಜಕದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಬಳಕೆ ಮಾಡೋದ್ರಿಂದ ಅನುಕೂಲವನ್ನು ನಾವು ಮಾಡ್ಕೋಬಹುದು. ಅದೇ ರೀತಿ ಬೂದಿ, ಲೀಚೇಟ್, ಸುಣ್ಣದ ನೀರಿನಿಂದ ಅದನ್ನು
ಬಂದಿರತಕ್ಕಂಥ ವಸ್ತುಗಳನ್ನು ಅದಕ್ಕೆ ಹಾಕುವಂಥದ್ದು, ಸೇರಿಸುವಂಥದ್ದು. ಕಚ್ಚಾ ಮೂಳೆಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಗುಂಡಿಗೆ ಸೇರಿಸುವುದರಿಂದ ಕಾಂಪೋಸ್ಟಲ್ಲಿ ಪೌಷ್ಟಿಕಾಂಶದ ಮೌಲ್ಯವನ್ನು ಗಮನಾರ್ಹವಾಗಿ ಅದು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗ್ತದೆ. ಕಾಂಪೋಸ್ಟ್ನಲ್ಲಿ ನಾವು ಪೊಟ್ಯಾಷ್ ಅಂಶವನ್ನು ಸಹ ಹೆಚ್ಚಿಗೆ ಮಾಡುವಂಥದ್ದು. ಕೆಲವೆಲ್ಲ ಈ ಜೈವಿಕ ಗೊಬ್ಬರಗಳನ್ನು ಸಾಲ್ಯುಬಲೈಸಿಂಗ್ ಅಥವಾ ರಂಜಕವನ್ನು ಕರಗಿಸುವಂಥ ಗೊಬ್ಬರವನ್ನು ಅದರಲ್ಲಿ ಹಾಕಿ ಇದು ಮಾಡಿದರೆ ಹೆಚ್ಚಿನ ರಂಜಕವನ್ನು ಅದರ ಒಂದು ಕಾಂಪೋಸ್ಟ್ನಲ್ಲಿ ಹಿಡಿದಿಟ್ಕೊಳ್ಳಲಿಕ್ಕೆ ಅಥವಾ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ರಂಜಕವನ್ನು ಸಸ್ಯಗಳಿಗೆ ದೊರಕುವಂತೆ ಮಾಡಲಿಕ್ಕೆ ಇವು ಸಹಕಾರಿಯಾಗ್ತವೆ. ಪೊಟ್ಯಾಷ್ ಹೆಚ್ಚಿಗೆ ಇರತಕ್ಕಂಥ ಬಾಳೆ ದಿಂಡಿನ ವಸ್ತುಗಳನ್ನು ಹೆಚ್ಚಿಗೆ ಹಾಕುವಂಥದ್ದು, ಬೇಗನೆ ಕರಗದೆ ಇರತಕ್ಕಂಥ ವಸ್ತುಗಳು ಅದರಲ್ಲಿ ಪೊಟ್ಯಾಷ್ ಅಂಶ ಸ್ವಲ್ಪ ಹೆಚ್ಚಿಗೆ ಇರತಕ್ಕಂಥದ್ದು. ಗ್ಲಿರಿಸಿಡಿಯಾ ಹಸಿರೆಲೆ ಗೊಬ್ಬರದ ರೂಪದಲ್ಲಿ ಅದನ್ನು ಹೆಚ್ಚಿಗೆ ಹಾಕುವಂಥದ್ದು ಅಥವಾ ಅದನ್ನ ನಾವು ಕಾಂಪೋಸ್ಟ್ಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವುದರಿಂದ ಅದರ ಒಂದು ಕಾಂಪೋಸ್ಟ್ ಪುಷ್ಟೀಕರಣ ನಾವು ಮಾಡಬಹುದು. ಈ ರೀತಿಯಾಗಿ ಕಾಂಪೋಸ್ಟ್ ಬಳಕೆಯಲ್ಲಿ ತುಂಬಾ ಅನುಕೂಲಗಳಿರ್ತವೆ, ಅದರ ಜೊತೆಗೆ ಅನಾನುಕೂಲಗಳು ಕೂಡ ಕಾಣುವಂತಹ ಸಾಧ್ಯತೆಗಳಿರ್ತವೆ. ಯಾವ ರೀತಿ ಅನುಕೂಲಗಳಂತಂದ್ರೆ ಕಾಂಪೋಸ್ಟ್ ಬಳಕೆಯಿಂದ ನಾವು ಮಣ್ಣಿನಲ್ಲಿ ಸಾಕಷ್ಟು ಜೈವಿಕ, ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮಗಳನ್ನು ಸುಧಾರಿಸಲಿಕ್ಕೆ ಸಹಕಾರಿಯಾಗ್ತದೆ. ಭೌತಿಕ ಗುಣಧರ್ಮಗಳು ಅಂತಂದ್ರೆ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿನ ಸಮಯದವರೆಗೆ ನೀರು ಮಣ್ಣಿನಲ್ಲಿ ಇರುವ ಹಾಗೆ ಈ ಒಂದು ಸಾವಯವ ವಸ್ತುಗಳು ಸಹಕಾರಿಯಾಗ್ತವೆ. ಅದರೊಟ್ಟಿಗೆ ಮಣ್ಣಿನಲ್ಲಿ ಈ ಒಂದು ಪೋಷಕಾಂಶಗಳನ್ನು ಸಹ ಹೆಚ್ಚಿನ ಸಮಯದವರೆಗೆ ಹಿಡಿದಿಟ್ಕೊಂಡು ಸಸ್ಯಗಳಿಗೆ ದೊರಕುವಂತೆ ಮಾಡುವಂತ ಒಂದು ಕೆಲಸ ಆಗುತ್ತೆ. ನಂತರ ಇನ್ನೊಂದು ಭೌತಿಕ ಗುಣಧರ್ಮ ಅಂತಂದ್ರೆ ಗಾಳಿ ಆಡುವಿಕೆ. ಸರಿಯಾದ ರೀತಿಯಲ್ಲಿ ಗಾಳಿ ಆಡುವುದರಿಂದ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಮಣ್ಣಿನಲ್ಲಿ ಸರಿಯಾದ ರೀತಿಯಲ್ಲಿ ಹರಿದು ಅಗತ್ಯವಿರುವ ಪ್ರಮಾಣದಲ್ಲಿ ಒದಗಿಸ್ಲಿಕ್ಕೆ, ಚೆನ್ನಾಗಿ ಗಾಳಿ ಆಡಲಿಕ್ಕೆ, ಬೇರಿನ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಮತ್ತೆ ಬೇರಿನ ಉಸಿರಾಟಕ್ಕೆ ಇದು ಸಹಕಾರಿಯಾಗ್ತದೆ. ರಾಸಾಯನಿಕ ಗುಣಧರ್ಮಗಳಂತಂದ್ರೆ ಈ ಮಣ್ಣಿನ pH ಅಥವಾ ರಸಸಾರವನ್ನ ತಟಸ್ಥಗೊಳಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ. ಯಾವುದೇ ಒಂದು ವಿಷಕಾರಕ ವಸ್ತುಗಳು ನ್ಯೂಟ್ರಲೈಸ್ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ಆ ನಂತರ ಮಣ್ಣಿನ ಒಂದು ಬಫರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಸಡನ್ ಆಗಿ ರಾಸಾಯನಿಕವಾಗಿ ಮಣ್ಣಿನಲ್ಲಿ ಮಾರ್ಪಾಟಾಗುವುದನ್ನ, ತೀವ್ರವಾಗಿ ಬೇಗನೆ ಮಾರ್ಪಾಟಾಗುವುದನ್ನ ತಡೆದುಕೊಳ್ಳಲಿಕ್ಕೆ ಇದು ಸಹಕಾರಿಯಾಗ್ತದೆ. ಅದೇ ರೀತಿ ಜೈವಿಕ ಗುಣಧರ್ಮಗಳಂದ್ರೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚಿಗೆ ಆಗಿ ಉತ್ತಮ ಒಂದು ಬೆಳೆ ಪ್ರಚೋದಕಗಳನ್ನ ಬಿಡುಗಡೆಯಾಗಿ ಉತ್ತಮ ರೀತಿಯ ಬೆಳವಣಿಗೆ ಆಗಿ ಗುಣಮಟ್ಟದ ಇಳುವರಿಯನ್ನ ಪಡಿಲಿಕ್ಕೆ ಇದು ಸಹಕಾರಿಯಾಗ್ತದೆ. ಅನಾನುಕೂಲಗಳು ಬರ್ತವೆ ಅಂತಂತಂದ್ರೆ ಕಾಂಪೋಸ್ಟ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸುವುದು ಕಡಿಮೆ ಆಗ್ತಾ ಇದೆ. ಕಾರಣ ಏನೇನು ಅಂತಂದ್ರೆ ಈ ಉತ್ಪನ್ನ ತುಂಬಾ ಭಾರವಾಗಿರುತ್ತೆ, ಸಾಗಿಸುವುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು ಅದು ದುಬಾರಿ ಆಗಿರುತ್ತೆ. ಆಮೇಲೆ ಹೆಚ್ಚಿನ ಶ್ರಮ ಬೇಕಾಗುತ್ತೆ. ನಾವು ಅದನ್ನ ಹಾಕಬೇಕಾದ್ರೆ ಕಡಿಮೆ ಪ್ರಮಾಣದ ಪೋಷಕಾಂಶಗಳು, ನಾವು ಅದನ್ನ ಅಗತ್ಯಕ್ಕಿಂತ ಕಡಿಮೆ ಬಳಕೆ ಮಾಡಿದ್ರೆ ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸಿಗಲಿಕ್ಕೆ ಆಗೋದಿಲ್ಲ. ಆಗ ಕೊರತೆ ಉಂಟಾಗಿ ನಮಗೆ ನಿರೀಕ್ಷೆ ಮಾಡಿದ ಇಳುವರಿ ಸಹ ನಮಗೆ ಸಿಗೋದಿಲ್ಲ. ಈ ಒಂದು ಕಾರಣದಿಂದ ಇವುಗಳ ಬಳಕೆ ಕಡಿಮೆ ಆಗ್ತಾ ಇದೆ. ಮತ್ತೆ ಬೆಳೆಗಳ ಪೌಷ್ಟಿಕಾಂಶ ಅಗತ್ಯವಿರುವ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದ್ರೆ ಕಾಂಪೋಸ್ಟ್ ಪೋಷಕಾಂಶಗಳ ಸಂಯೋಜನೆ ಹೆಚ್ಚು ವ್ಯತ್ಯಾಸಗೊಳ್ಳುತ್ತೆ. ಅಂದ್ರೆ ನಾವು ರಾಸಾಯನಿಕದಲ್ಲಿ ಒಂದು ಮೂಟೆ ಯೂರಿಯಾ ಹಾಕಿದ್ರೆ ಈ ಒಂದು ಸಾವಯವ ಗೊಬ್ಬರ ಹಾಕಬೇಕಾದ್ರೆ ಒಂದು ಬಂಡೆ ಅಥವಾ ಒಂದು ಟ್ರ್ಯಾಕ್ಟರ್ ಲೋಡ್ ನಷ್ಟು ನಾವು ಹಾಕಬೇಕಾಗುತ್ತೆ. ಹಾಗಾಗಿ ಉಪಯೋಗಿಸ್ತಕ್ಕಂತ ಒಂದು ವ್ಯವಸ್ಥೆ ಅಥವಾ ರೈತರಲ್ಲಿ ಮನೋಭಾವ ಕಡಿಮೆ ಆಗ್ತಾ ಇದೆ. ಆದ್ರೆ ಅದು ತುಂಬಾ ಅಗತ್ಯ, ಅದನ್ನ ಮಾಡಲೇಬೇಕು. ಈಗ ನಾವು ಅದಕ್ಕಾಗಿನೇ ಈ ಒಂದು ದೇಶಾದ್ಯಂತ ಆಂದೋಲನಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಮಾರ್ಚ್ 19ರಿಂದ ಏಪ್ರಿಲ್ 19ರವರೆಗೆ ಭೂಮಿ ಸುಪೋಷಣ ಅಂತ ಒಂದು ಜಾಗೃತಿ ಆಂದೋಲನವನ್ನ ಮಾಡಿದ್ವಿ. ಅದಾದ ನಂತರ ಏಪ್ರಿಲ್ 19ರಿಂದ ಜೂನ್ ವರೆಗೆ ಬ್ಯಾಲೆನ್ಸ್ಡ್ ಯೂಸ್ ಆಫ್ ಫರ್ಟಿಲೈಸರ್ಸ್, ಸಮತೋಲಿತ ರಸಗೊಬ್ಬರಗಳ ಬಳಕೆ ತುಂಬಾ ಅಸಮತೋಲನ ಆಗಿ ನಮ್ಮ ಬೆಳೆಗಳಲ್ಲಿ ತೀವ್ರವಾದಂತ ಪರಿಣಾಮವನ್ನು ಬೀರಿ ನಮಗೆ ನಿರೀಕ್ಷಿತ ಇಳುವರಿಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ರೋಗ ಮತ್ತು ಕೀಟ ಬಾಧೆ ಹೆಚ್ಚಿಗಾಗಿ ರೈತರು ಹೆಚ್ಚಿನ ನಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿಗಳು ಬರ್ತಾ ಇದಾವೆ. ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಸಮತೋಲಿತ ರಸಗೊಬ್ಬರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ದೇಶಾದ್ಯಂತ ಜಾಗೃತಿ ಆಂದೋಲನವನ್ನ ಕೈಗೊಂಡ್ವಿ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಭಾಗಗಳಿಗೆ, ಎಲ್ಲಾ ತಾಲೂಕುಗಳಿಗೆ ನಮ್ಮ ಕೃಷಿ ಇಲಾಖೆಯ ಜೊತೆಯಲ್ಲಿ ಹಳ್ಳಿ ಮಟ್ಟದಲ್ಲಿ ಸಹ ಕಾರ್ಯಕ್ರಮಗಳನ್ನು ಕೈಗೊಂಡ್ವಿ. ಈಗ ಜೂನ್ 1ರಿಂದ ಒಂದು ಖೇತ್ ಬಚಾವ್ ಅಥವಾ ಭೂಮಿ ಉಳಿಸಿ ಕೃಷಿ ಉಳಿಸಿ ಒಂದು ಆಂದೋಲನವನ್ನು ನಡೀತಾ ಇದೆ. ಆ ಅಂಗವಾಗಿ ಈ ಒಂದು ರೇಡಿಯೋ ಕಾರ್ಯಕ್ರಮಗಳನ್ನ ಮತ್ತೆ ಅನೇಕ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ರೈತರಿಗೆ ಹೆಚ್ಚು
ಈ ಒಂದು ಸಮತೋಲಿತ ರಸಗೊಬ್ಬರಗಳ ಬಳಕೆ, ಸಾವಯವ ವಸ್ತುಗಳ ಬಳಕೆಯನ್ನು ಹೆಚ್ಚಿಗೆ ಮಾಡುವಂತ ಜಾಗೃತಿ ಕಾರ್ಯಕ್ರಮಗಳನ್ನ ಈಗ ಹಮ್ಮಿಕೊಳ್ತಾ ಇದ್ದೀವಿ. ಕೃಷಿ ಬಳಕೆದಾರರು ಕಾಂಪೋಸ್ಟ್ ಅನ್ನು ವಿಶೇಷವಾಗಿ ಮಿಶ್ರ, ಪುರಸಭೆ, ಘನತ್ಯಾಜ್ಯ ಅಥವಾ ಭಾರ, ಲೋಹ ಇಂತಹ ಒಂದು ವಸ್ತುಗಳನ್ನು ನಾವು ಬಳಕೆ ಮಾಡುವಾಗ ಒಂದಿಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಆ ಒಂದು ಹೆಚ್ಚಿನ ಒಂದು ವಿಷಕಾರಕ ವಸ್ತುಗಳು ಇದ್ದಲ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟ್ ಮಾಡಿದ್ರೆ, ಕೆಲವು ಕಾಂಪೋಸ್ಟ್ ಕಲ್ಚರ್ಗಳನ್ನ ಬಳಕೆ ಮಾಡಿದ್ರೆ ಆ ಒಂದು ಭಾರ, ಲೋಹದ ಅಥವಾ ವಿಷಕಾರಕಗಳನ್ನ ಅಂಶವನ್ನ ಕಡಿಮೆ ಮಾಡಿ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿ ಆಗದ ಹಾಗೆ ಉತ್ತಮ ಕಾಂಪೋಸ್ಟ್ ಹೊಂದಿರತಕ್ಕಂತ ಕಾಂಪೋಸ್ಟ್ ತಯಾರಾಗಿ ಆದಾಗ ಅದನ್ನು ನಾವು ಸುಧಾರಿತ ತಂತ್ರಜ್ಞಾನದ ಒಂದು ವಿಧಾನಗಳನ್ನ ಬಳಸಿ ಕಾಂಪೋಸ್ಟ್ ಅನ್ನ ತಯಾರು ಮಾಡಿ ಬಳಕೆ ಮಾಡಿದಾಗ ಅದರಿಂದ ಆಗ್ತಕ್ಕಂತ ಅದರ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಸರ್, ನೀವು ಸಾವಯವ ಗೊಬ್ಬರಗಳ ತಯಾರಿಯ ವಿಧಾನ ಮತ್ತು ಅವುಗಳ ಉಪಯೋಗಗಳ ಕುರಿತು ನಮ್ಮ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಖೇತ್ ಬಚಾವೋ ಅಭಿಯಾನ್, ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಾವಯವ ಗೊಬ್ಬರಗಳ ಉತ್ಪಾದನಾ ತಾಂತ್ರಿಕತೆ ಹಾಗೂ ಅವುಗಳ ಬಳಕೆ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.